ನಮ್ಮ ಪೊಲೀಸರು ಎಂತೆಂಥ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ಬೇಕು ನೋಡಿ. ಸಾಮಾನ್ಯವಾಗಿ ರಾಜಕೀಯ ನಾಯಕರ ಸಭೆ, ಇನ್ಯಾವುದೋ ಮೆರವಣಿಗೆ, ಜೋರು ಮಳೆಯಿಂದ ಟ್ರಾಫಿಕ್ ಜಾಮ್ ಆಗೋದನ್ನ ನೋಡಿರ್ತೀವಿ, ಕೇಳಿರ್ತೀವಿ. ಆದ್ರೆ ಇಲ್ಲಾದ ಸಂಚಾರ ದಟ್ಟಣೆ ಮಾತ್ರ ಯಾವುದಕ್ಕೂ ಸಂಬಂಧಿಸಿದ್ದಲ್ಲ. ಇಲ್ಲಿ ಸಂಚಾರ ದಟ್ಟಣೆಗೆ ಕಾರಣವಾಗಿದ್ದು ಭಾರತದ ಜನಪ್ರಿಯ ಸ್ಟ್ರೀಟ್ ಫುಡ್ ಹೆಂಗಳೆಯರ ನೆಚ್ಚಿನ ಪಾನಿಪುರಿ. ಎಸ್, ಪಾನಿಪುರಿಗೆ ಸಂಬಂಧಿಸಿದ ಗೋಲ್ಗಪ್ಪ. ಈ ಕುರಿತು ಏನು ಗೋಲ್ಗಪ್ಪ ಇಂದ ಟ್ರಾಫಿಕ್ ಜಾಮ್ ಆಗೋದಕ್ಕೆ ಸಾಧ್ಯನಾ ಅಂತ ನೀವು ಕೇಳಬಹುದು. ಆದ್ರೆ ಖಂಡಿತ ಸಾಧ್ಯ ಅಂತ ತೋರಿಸ್ಕೊಟ್ಟಿದ್ದಾಳೆ ಈ ಮಹಿಳೆ. ಏನಿದು ಸ್ಟೋರಿ? ಎಲ್ ನಡೀತು ಇಂಥ ಕತೆ? ಯಾರಪ್ಪ ಅಂಥ ಪಾನಿಪುರಿ ಲವರ್ ಅಂತ ಹೇಳ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಅಮೃತ ಶ್ರೀಕಂಠ. ಹೌದು, ಈ ವಿಲಕ್ಷಣ ಘಟನೆ ನಡೆದಿರೋದು ಗುಜರಾತ್ ರಾಜ್ಯದ ವಡೋದರಾದಲ್ಲಿ. ಮಹಿಳೆಯೊಬ್ಬಳು ರಸ್ತೆಯಲ್ಲೇ ಪ್ರತಿಭಟನೆ ನಡೆಸಿ ಪೊಲೀಸರು ಬಂದ ಮೇಲೆ ಅವರ ಬಳಿ ಗೋಳಿಟ್ಟಿದ್ದಾಳೆ. ಇದಕ್ಕೆಲ್ಲ ಕಾರಣ ಪಾನಿಪುರಿಯ ಗೋಲ್ಗಪ್ಪ. ವಡೋದರದಲ್ಲೊಂದು ಅಪರೂಪದ ವಿದ್ಯಮಾನಕ್ಕೆ ಪೊಲೀಸರು ಸುಸ್ತಾಗ್ಬಿಟ್ಟಿದ್ದಾರೆ. ಮಹಿಳೆಯೊಬ್ಬರಿಂದ ರಸ್ತೆಯಲ್ಲೇ ಮಹಾನ್ ಹೈಡ್ರಾಮಾ ಕ್ರಿಯೇಟ್ ಆಗಿದ್ದು ಪೊಲೀಸರ ಮುಂದೆ ಆಕೆ ತನ್ನ ಗೋಳಾಟವನ್ನ ತೋಡ್ಕೊಂಡಿದ್ದಾಳೆ. ಇನ್ನು ಮಹಿಳೆಯ ಪ್ರತಿಭಟನೆಗೆ ಕಾರಣವನ್ನ ತಿಳಿದ ಪೊಲೀಸರು ಸುಸ್ತಾಗ್ಬಿಟ್ಟಿದ್ದಾರೆ. ಹೌದು, ಪಾನಿಪುರಿ ಮಾರುವವನು 2 ಗೋಲ್ಗಪ್ಪ ಕಮ್ಮಿ ಕೊಟ್ಟಿದ್ದಕ್ಕೆ ನಗರದ ಮಹಿಳೆಯೊಬ್ಬರು ಹಂಗಾಮವನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದಾಳೆ. ನಗರದ ಸಿರಸಾಗರ್ ಲೇಕ್ ಏರಿಯಾದಲ್ಲಿ ಈ ವಿಲಕ್ಷಣ ವಿದ್ಯಮಾನ ನಡೆದಿದೆ. ಮಹಿಳೆ ರಸ್ತೆ ಬದಿ ಅಂಗಡಿಯಲ್ಲಿ ಗೋಲ್ಗಪ್ಪ ತಿನ್ನೋದಕ್ಕೆ ಬಂದಿದ್ದಾರೆ. 20 ರೂಪಾಯಿಯನ್ನ ಅಂಗಡಿಯವನಿಗೆ ಕೊಟ್ಟು ಗೋಲ್ಗಪ್ಪವನ್ನ ಕೊಡೋದಕ್ಕೆ ಹೇಳಿದ್ದಾರೆ. ಆತ 20 ರೂಪಾಯಿ ಇಸ್ಕೊಂಡು 4 ಗೋಲ್ಗಪ್ಪವನ್ನ ಕೊಟ್ಟಿದ್ದಾನೆ. ಆದ್ರೆ ಈಕೆಯ ಪ್ರಕಾರ 20 ರೂಪಾಯಿಗೆ 6 ಗೋಲ್ಗಪ್ಪ ಬರಬೇಕಾಗಿತ್ತು. ಆದ್ರೆ ಅಂಗಡಿಯವನ ಪ್ರಕಾರ 4 ಬಂತು. ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿದೆ. ಅಂಗಡಿಯವನು ಎಕ್ಸ್ಟ್ರಾ 2 ಹಾಕೋದಕ್ಕೆ ಒಪ್ಕೊಂಡಿಲ್ಲ. ಅದಕ್ಕೆ ಈ ಹುಡುಗಿ ಕೇಳಿಲ್ಲ. ಅಂಗಡಿಯವನು ಎಕ್ಸ್ಟ್ರಾ ಹಾಕೋದಕ್ಕೆ ಒಪ್ಪದಿದ್ದಾಗ ಬಿಸಿ ರಸ್ತೆಯ ಮಧ್ಯದಲ್ಲೇ ಧರಣಿಯನ್ನ ಕೂತ್ಕೊಂಡ್ಬಿಟ್ಟಿದ್ದಾರೆ ಈಕೆ. ಟ್ರಾಫಿಕ್ ಓಡಾಟ ಜಾಸ್ತಿ ಇರುವಂತಹ ಸುರಸಾಗರ್ ಏರಿಯಾದಲ್ಲಿ ಮಹಿಳೆಯ ಅಚಾನಕ್ ಈ ಪ್ರತಿಭಟನೆಯಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇನ್ನು ಪೊಲೀಸರು ಫುಲ್ ಗೊಂದಲಕ್ಕೆ ಬಿದ್ದಿದ್ದಾರೆ. ಯಾರು ಕೂಡ ಮೆರವಣಿಗೆ ಅಥವಾ ಇನ್ಯಾವುದೋ ಕಾರ್ಯಕ್ರಮದ ಅನುಮತಿಯನ್ನು ಕೇಳಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಈ ರೀತಿಯಾದಂತಹ ಅನುಮತಿ ಕೋರಿ ಆಗ ಪೊಲೀಸ್ ಪ್ರೊಟೆಕ್ಷನ್ ಇರುತ್ತೆ. ಯಾವುದೇ ಕಾರಣಕ್ಕೂ ಟ್ರಾಫಿಕ್ ಜಾಮ್ ಆಗದೆ ಇರೋ ತರ ನೋಡ್ಕೊಳ್ತಾರೆ. ಆದ್ರೂ ಏನಕ್ಕೆ ಟ್ರಾಫಿಕ್ ಜಾಮ್ ಆಯ್ತು ಅಂತ ಪೊಲೀಸರು ಎದ್ನೋ ಬಿದ್ದು ಅಂತ ಸ್ಥಳಕ್ಕೆ ಬಂದಿದ್ದಾರೆ. ಸ್ಥಳಕ್ಕೆ ಬಂದಾಗ ದಡೂತಿ ಮಹಿಳೆಯು ರಸ್ತೆಯ ಮಧ್ಯದಲ್ಲಿ ಕೂತಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರನ್ನ ನೋಡಿ ಒಂದೇ ಸಮನೆ ಮಹಿಳೆ ತನ್ನ ಅಳಲನ್ನ ತೋಡ್ಕೊಂಡಿದ್ದಾಳೆ. 20 ರೂಪಾಯಿ ತೆಗೆದುಕೊಂಡು ಬರೀ 4 ಗೋಲ್ಗಪ್ಪ ಕೊಟ್ಟಿದ್ದಾನೆ ಅಂತ ಆಕೆ ದೂರಿದ್ದಾಳೆ. ಇನ್ನು ಪೊಲೀಸರು ರಸ್ತೆ ಬದಿ ವ್ಯಾಪಾರಿಯನ್ನ ಕರೆಸಿದಾಗ 20 ರೂಪಾಯಿಗೆ ನಾವು 4 ಪೀಸ್ ಕೊಡೋದು ಅಂತ ಹೇಳಿ ತನ್ನ ವ್ಯಾಪಾರವನ್ನ ಸಮರ್ಥಿಸಿಕೊಂಡಿದ್ದಾನೆ ಆತ. ಆದ್ರೆ 2 ಗೋಲ್ಗಪ್ಪ ಕೊಟ್ರೇನೆ ರಸ್ತೆಯಿಂದ ಎದ್ದೇಳೋದು ಎನ್ನುವಂತಹ ಹಠಕ್ಕೆ ಮಹಿಳೆ ಬಿದ್ದಿದ್ದಾಳೆ. ಬಹುಶಃ ನೀವು ವಿಡಿಯೋದಲ್ಲೂ ಗಮನಿಸಬಹುದು ಆಕೆ ತನ್ನ ಗೋಳಾಟವನ್ನ ಎಷ್ಟರ ಮಟ್ಟಿಗೆ ಮಾಡ್ಕೊಂಡಿದ್ದಾಳೆ ಅಂತ. ಯಾಕಂತ ಹೇಳಿದ್ರೆ ಅಲ್ಲಿ ಸುತ್ತಮುತ್ತ ಜನ ಆಕೆಯನ್ನ ನೋಡ್ತಾ ನಿಂತಿರ್ತಾರೆ. ಜೊತೆಗೆ ವಾಹನ ಸಂಚರಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ರಸ್ತೆ ಮಧ್ಯದಲ್ಲಿ ಆಕೆ ಪಟ್ಟಾಗಿ ಕೂತ್ಬಿಟ್ಟಿದ್ದಾಳೆ. ಇನ್ನು ಪೊಲೀಸರು ಕೂಡ ಎಷ್ಟೇ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಆಕೆ ಜಗ್ಗಲಿಲ್ಲ, ಬಗ್ಗಲಿಲ್ಲ, ಕೇಳಲಿಲ್ಲ. ಎಷ್ಟ್ ಹೇಳಿದ್ರು ಮಹಿಳೆ ಹಠ ಹಿಡಿದು ಕೂತಂತ ಹಿನ್ನೆಲೆಯಲ್ಲಿ ಪೊಲೀಸರು ಬೇರೆ ದಾರಿ ಇಲ್ಲದೆ ಆಕೆಯನ್ನ ಠಾಣೆಗೆ ಕರೆದುಕೊಂಡು ಹೋಗುವಂತ ಪ್ರಸಂಗ ಕೂಡ ಕ್ರಿಯೇಟ್ ಆಯ್ತು. ಇನ್ನು ಆಕೆ ಅಪಾಟಿ ಇಷ್ಟಪಟ್ಟ ಎಕ್ಸ್ಟ್ರಾ ಗೋಲ್ಗಪ್ಪವನ್ನ ಪೊಲೀಸರು ಆಕೆಗೆ ಕೊಡಿಸಿದ್ರು ಅಥವಾ ಈ ತರ ಎಲ್ಲ ಮಾಡಬಾರ್ದು ಅಂತ ವಾರ್ನ್ ಮಾಡಿ ಕಳಿಸಿದ್ರು ಎನ್ನುವ ಬಗ್ಗೆ ಇನ್ನು ಸ್ಪಷ್ಟ ಮಾಹಿತಿ ಗೊತ್ತಾಗಿಲ್ಲ. ಒಟ್ಟಾರೆ ಅಲ್ಲಿನ ಜನರನ್ನ ಕ್ಲಿಯರ್ ಮಾಡಿಸಿ ಸಂಚಾರ ದಟ್ಟಣೆ ಸರಿ ಮಾಡಿ ಮಹಿಳೆಯನ್ನ ಮನವೊಲಿಸಲಾಗದೆ ಪೊಲೀಸರು ಮಾತ್ರ ಹೈರಾಣಾಗಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಎಲ್ಲಾ ಕಡೆಯೂ ನಾನಾ ಪೋಸ್ಟ್ ಗಳನ್ನ ಕೂಡ ಮಾಡಲಾಗ್ತಾ ಇದೆ. ಜನರು ಅನೇಕ ರೀತಿಯಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ. ತಪ್ಪು ಗೋಲ್ಗಪ್ಪ ಕೊಟ್ಟವನದ್ದೇ ತಪ್ಪು, ಹೆಣ್ಣು ಮಕ್ಳು ಏನ್ ಹೇಳಿದ್ರು ಕೊಡ್ಬೇಕು ಅಂತ ಒಂದಷ್ಟು ಜನ ಕಮೆಂಟ್ ಮಾಡಿದ್ರೆ ಈ ರೀತಿನೂ ಮಾಡ್ತಾರ ಅಂತ ಮತ್ತಷ್ಟು ಜನ ಅವರವರ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ. ಒಟ್ಟಾರೆ ನಮ್ಮ ಪೊಲೀಸರು ಇನ್ನು ಎಂತೆಂಥ ವಿಲಕ್ಷಣ ಘಟನೆಗಳನ್ನ ನೋಡ್ಬೇಕು, ಅದನ್ನ ಎದುರಿಸಬೇಕು ಅನ್ನೋದು ಆ ದೇವರೇ ಬಲ್ಲ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.